ನಾವು ನಿಜವಾಗ್ಲೂ ಭಾರತ ದೇಶದೊಳಗೆ ಕರ್ನಾಟಕ ಇಡೀ ಭಾರತವನ್ನು ನೋಡಕತ್ತದ. ಯಾಕೆ ನೋಡಕತ್ತದ ಅಂದ್ರೆ ಎಂದೆಂದೂ ಆಗದಿರುವಂತ ಹೋರಾಟ, ರೈತರಿಗಾಗಿ ನಡೆದಿರುವಂತ ಹೋರಾಟ ಯಾವುದಾದ್ರೂ ಇದು ಕಬ್ಬಿನ ಬೆಲೆಗಾಗಿ ಹೋರಾಟ. ಅದಕ್ಕೆ ತಮಗೆ ಎಲ್ಲರೂ ಎಲ್ಲೆಲ್ಲಿ ನಿಂತ್ಕೊಂಡಿದ್ರಲ್ಲ ಅಲ್ಲಿ ಒಂದು 5 ನಿಮಿಷ ಸಮಾಧಾನ ನೋಡ್ರಿ. ಬಹಳಷ್ಟು ಜನ ನೀವೆಲ್ಲ ಕುತ್ಕೊಂಡ್ರೆ ಬಹಳ ಚಲೋ ಆಗ್ತದೆ. ಬಹುತೇಕ ಅಲ್ಲವ್ರ ನಾನು ಸ್ವಾಭಿಮಾನಿ ಒತ್ತಾರ ಬರ್ರಿ. ಯಾಕೆ ಒತ್ತದ್ರಿ? ಇಲ್ಲ ನಾನಾವೆ ಮಹಾಸ್ವಾಮಿಗಳು ಮಾತಾಡೋರು, ಏನ್ ಮಾತಾಡೋರು, ಯಾರ ಸಂಬಂಧ ಮಾತಾಡೋರು, ಈಗ ಜನ ಆಜುಬಾಜುಕಿನವರು ಸೇರಿದ್ದಾರೆ. ಅದಕ್ಕೆ ಅದಕ್ಕೆ ಸ್ವಾಮೀಜಿ ಅವರು ನಮ್ಮ ಮಹಾರಾಷ್ಟ್ರ ನಿಲ್ರಿ. ಯಾರು ನಿಲ್ಲ ಸಾಹೇಬ್ರೆ, ಸಾಹೇಬ್ರೆ ನಮಸ್ಕಾರ. ಇಲ್ರಿ ಅದಕ್ಕೆ ಸ್ವಾಮೀಜಿಗಳು ಮಾರ್ಗದರ್ಶನ ಮಾಡಿದ್ರು. ನೆಟ್ಟಿಗೆಲ್ಲ ಸಮಾಧಾನ ಕೇಳ್ರಿ. ಹೇಳ್ರಿ ಕೇಳ್ರಿ ಸ್ವಾಮೀಜಿಗಳು ಆಶೀರ್ವಾದ ಕೇಳ್ರಿ. ನಾನು ಇಲ್ಲಿ ನಿಮ್ಮ ವಿಧಾನಸಭೆಯನ್ನು ಅಲ್ಲಾಡಿಸಿದೆ. ಚಡ್ಡಿ ಒಡ್ಡೆ ಆಗಿದೆ. ನ್ಯಾಯ ಸಿಕ್ಕೇ ಸಿಗುತ್ತೆ, ಸಿಗಲೇಬೇಕು. ನೋಡಿ, ನಾನು ಭಾಷಣ ಮಾಡ್ಕೊಂತ ಬಂದಿಲ್ಲ. ಅಲ್ಲಿ ನೀವೆಲ್ಲ ನೋವಲ್ಲಿದ್ದೀರಾ ಒಂದು ಬೆಲೆ ಬೇಕು ಅಂತ. ಆ ಬೆಲೆ ಸಿಗ್ಲಿಕ್ಕೆ ನನ್ನೊಂದು ಸಣ್ಣ ಧ್ವನಿ ಬಿಟ್ಟರೆ ಬರೆಯೇನಿಲ್ಲ. ನಾನು ಇಲ್ಲಿ ಭಾಷಣ ಮಾಡೋದಾಗಿರ್ಬೋದು ಅಥವಾ ನನಗೆ ರಾಜಕೀಯವಾಗಿ ಬಣ್ಣ ಬಣ್ಣದ ಮಾತುಗಳು ಕೂಡ ಆಡೋದು ಬರಲ್ಲ. ನನಗೆ ನೈಜವಾಗಿ ನಮ್ಮನೆ ಕರ್ನಾಟಕದ ಯಾವುದೇ ಮನೆ ಒಬ್ಬಟ್ಟಾಯ್ತು ಅಂತಂದ್ರೆ, ಕಡುಬು ಆಯ್ತು ಅಂತಂದ್ರೆ, ಪಾಯಸ ಮಾಡಿದ್ರೆ ಅದಕ್ಕೆ ಕಾರಣಕರ್ತರು ನೀವೇ. ನಮ್ಮನೆಯಲ್ಲಿ ಸಿಹಿಬಾಗಬೇಕು ಅಂತಂದ್ರೆ ಅದಕ್ಕೆ ಕಾರಣ ರೈತರಾಗಿದ್ರೆ, ರೈತರನ್ನ ಬೀದಿ ಬೀಳಿಸಿರುವಂತ ವ್ಯವಸ್ಥೆ ಸರ್ಕಾರ ಮತ್ತೆ ನಡ್ಕೊಂಡ್ರ ರೀತಿಗೆ ನಮಗೂ ಕೂಡ ಬೇಜಾರಿದೆ. ನಮ್ಮ ರೈತರ ಜೊತೆ ಬಿತ್ತಿದ್ರ, ಮುತ್ತಿದ್ರ, ಕಳ ಕಿತ್ತಿದ್ರ, ನೀರು ಹರಿಸಿದ್ರ, ಏನೂ ಮಾಡಲಿಲ್ಲ. ಆದ್ರೂ ಸಾವಿರಾರು ಕೋಟಿ ಲಾಭ ಮಾಡ್ತಾರೆ ಶುಗರ್ ಫ್ಯಾಕ್ಟರಿ ಓನರ್ಗಳು. ನಿಮಗೆ ನ್ಯಾಯವಾದಂತ ಬೆಲೆ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ, ಕೊಡಲೇಬೇಕು. ಆಮೇಲೆ ಇದು ನಿಮ್ಮ ಹಕ್ಕು, ನಿಮ್ಮ ಹಕ್ಕುಗೋಸ್ಕರ ಈ ಹೋರಾಟ. ಆಮೇಲೆ ಹೋರಾಟ ಬೆಳಗಾವಿಗೇನು ಹೊಸವನ್ನಲ್ಲ. ಸಾಕಷ್ಟು ಹೋರಾಟಗಳಿಗೆ ಬೆಳಗಾಂ ಒಂದು ದೊಡ್ಡ ಹೆಸರುವಾಸಿಯಾಗಿದೆ. ಸ್ವಾಮೀಜಿಗಳು ಹೇಳುವಾಗೆ ನಾವೆಲ್ಲರೂ ಕೂಡ ಒಂದು ಸ್ವಲ್ಪ ಡಿಸಿಪ್ಲಿನ್ ಒಂಚೂರು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು, ಬರೀ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಕರ್ನಾಟಕದಲ್ಲಿ 81 ಶುಗರ್ ಫ್ಯಾಕ್ಟರೀಸ್ ಇದೆ. ನಾನೀಗ ಬಿಗಿ ಬಂದಲ್ಲಿ ನಂಗೆ ಗೊತ್ತಾಗಿದೆ 81 ಶುಗರ್ ಫ್ಯಾಕ್ಟರಿಗಳಿದೆ. ಅಂದು ಬ್ರಿಟಿಷರು ಇವತ್ತು ದುಡ್ಡಿರುವಂತ ದೊಡ್ಡವರು ಶುಗರ್ ಫ್ಯಾಕ್ಟರಿ ಓನರ್ಗಳಾಗಿದ್ದಾರೆ. ನಿಮಗೆ ನ್ಯಾಯವಾದಂತ ಬೆಲೆ ಕೊಡಬೇಕಾದ್ದು ಶುಗರ್ ಫ್ಯಾಕ್ಟರಿಗಳ ಕೆಲಸ. ಶುಗರ್ ಫ್ಯಾಕ್ಟರಿಗಳಿಗೆ ಶುಗರ್ ಫ್ಯಾಕ್ಟರಿಗಳಿಗೆ ಮೂರ್ಧಾರ ಹಾಕ್ಬೇಕಾಗಿರೋದು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರದ ಕೆಲಸ. ಅದನ್ನ ಅವ್ರು ಮಾಡ್ತಾರೆ ಅಂತ ನಾವು ನಂಬಿದ್ದೇವೆ. ಅದು ಆಗಲೇಬೇಕು, ಆಗೇ ಆಗುತ್ತೆ. ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಆಗುತ್ತೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಖಂಡಿತ ಸಿಕ್ಕೇ ಸಿಗುತ್ತೆ. ನಾವು ಕೂಡ ನಿಮ್ಮ ಧ್ವನಿಯಾಗಿದ್ದೇವೆ.
ಎಸ್ ನಾವು ಕೂಡ ನಮ್ಮ ಧ್ವನಿಯಾಗಿದ್ದೇವೆ. ನನ್ನನ್ನ ಇಲ್ಲಿ ಕರೆದು ನನಗೆ ಒಂದು ಯೋಗ್ಯತೆ ಇದೆ ಬಗ್ಗೆ ಹಿಡ್ಕೊಂಡು ಮಾತಾಡಕ್ಕೆ ಅಂತ ನಮಗೆ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಒಂದೊಂದು ನಿಜ ಈ ಹೋರಾಟಕ್ಕೆ ನಿಮಗೆ ಏನ್ ಸಿಗಬೇಕು ಚಿಕ್ಕ ಸಿಗುತ್ತೆ. ಧನ್ಯವಾದಗಳು. ನಾನು ಸ್ವಾಮೀಜಿ ಹೋಗ್ತೀನಿ. ಧನ್ಯವಾದಗಳು. Thank you.